ಹಲೋ ಗೈಸ್, ಮಾತ್ರ ಮೂತಿ ಮಾತ್ರ ಯೆಲ್ಲೋ ಕಲರು. ಬಾಯ್ ಬಾಯ್ ಗೈಸ್. ಎಷ್ಟು ಕ್ಯೂಟ್ ಆಗಿದೆ ಇದು. ಮನೇಲಿದ್ದಾಗ ನಿಮ್ಗಳು ನೆನ್ಸ್ಕೊಂಡ್ರೆ ನಿಮ್ಗಳದ್ದು ಕಾಟನೇ ಸಾಕಾಗುತ್ತೆ. ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೊಂಡು ಯಜಮಾನ್ರು ಕೂತ್ಕೊಂಡು ಅಲ್ಲಿ ಮೊಬೈಲ್ ನೋಡಾಯ್ತು ಚೆನ್ನಾಗೆ. ಮೂರತ್ತು ಮೊಬೈಲ್ ನೋಡ್ತಿರ್ತೀನಿ. ಮೊಬೈಲ್ ನೋಡಿರ್ತಾರೆ. ಮೊಬೈಲ್ ನೋಡ್ತೀರಾ? ಮೊಬೈಲ್ ನೋಡೋದಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆಲ್ರೆಡಿ ಭವಿಷ್ಯ ರೆಡಿ ಆಗಿದ್ದಾಳೆ. ಎಲ್ಲಿ ಹೊಟ್ಟೋದ್ಲು. ನಾನು ರೆಡಿ ಆಗಿದ್ದೀನಿ. ಕಾಲೇಜ್ಗೆ ಬಿಟ್ಬಿಟ್ಟು ಬರಬೇಕು. ಇವತ್ತು ಭವಿಷ್ಯಂದು ಲಾಸ್ಟ್ ಡ್ಯಾನ್ಸ್ ಕಾಂಪಿಟೇಷನ್ ಇದೆ BMS ಕಾಲೇಜ್ನಲ್ಲಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗಾ ಅಥವಾ ಲಾನಾ? ಏನೇನೋ ಹೇಳ್ತಿಯಲ್ಲಮ್ಮ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ದೊಡ್ಡ ಕಾಲೇಜ್ ದೊಡ್ಡ ಕಾಲೇಜು ಏನೇನೋ ಅಲ್ಲ. ನಾನು ಕರೆಕ್ಟಾಗಿ ನೀಟಾಗಿ ಫುಲ್ಲು ಹೆಸರು ಹೇಳ್ತಾ ಇದ್ದೀನಿ. ಅದು ಏನೇನೋ ಇಷ್ಟು ಮಾತ್ರ. ಮೂತಿ ಮಾತ್ರ ಯೆಲ್ಲೋ ಕಲರು. ಬೆಳಗ್ಗೆ ಫೇಸ್ ಪ್ಯಾಕ್ ಹಾಕ್ಕೊಂಡೆ ಗೈಸ್. ಅರ್ಶಿನ ಮತ್ತು ಚಂದನ್ ಹಾಕ್ಕೊಂಡು ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ವ. ಇವಾಗ ಅದು ಕ್ಲಿಯರಾಗಿ ಕಾಣಿಸ್ತಿದೆ. ಮೂತಿ ಹತ್ರ ಮಾತ್ರ ಎಲ್ಲೋ ಮತ್ತು ಎಲ್ಲೆಲ್ಲಿ ಹಚ್ಚಿದ್ಲು ಅದು ಮಾತ್ರ ವಾಶ್ ಮಾಡ್ಕೋತೀವಿ ಫೇಸು. ಸರಿ, ಇಲ್ಲ ಇದೊಂಚೂರು ಇದು ಮಾಡ್ಕೋ ಏನಾದ್ರು. ಓಕೆ ಗೈಸ್, ಇವಾಗ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರಬೇಕು ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಒಂದು ಕಾಲು ಆಗ್ತಾ ಇದೆ. ನಮ್ಮ ಯಜಮಾನ್ರು ಈಗ ಬಂದರು, ಟಿಫನ್ ತಿಂತಾ ಇದ್ದಾರೆ. ಸೊ ನಾನು ಒಬ್ಬಳೇ ಹೋಗ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಮ್ಯೂಟ್ ಮಾಡಿರಿ. ಭವಿಷ್ಯನ ಕಾಲೇಜ್ಗೆ ಬರೀ ಮ್ಯೂಟ್ ಮಾಡಿರಿ ಒಂದೇ ಒಂದು ಸೆಕೆಂಡು. ಈ ಮ್ಯೂಟ್ ಮಾಡಪ್ಪ. ಇವಾಗ ಹೋಗಿ ಭವಿಷ್ಯಂಗೆ ಊಟ ಕೊಟ್ಬಿಟ್ಟು ಬರಬೇಕು. ಆ್ಯಂಡ್ ನಮ್ಮ ರಂಜಿತಂದು ಇವತ್ತು ಬರ್ಡೇ, ಅಂದರೆ 3 ದಿನ ಆಗೋಗ್ಬಿಟ್ಟಿರುತ್ತೆ ಅನಿಸುತ್ತೆ. ಹ್ಯಾಪಿ ಬರ್ಡೇ ಟು ರಂಜಿತಾ. ಇದು ಲೈಟು. ಹ್ಯಾಪಿ ಬರ್ಡೇ ಟು ರಂಜಿತಾ. ನೀವು ಹೇಳ್ರಿ. many more happy returns of today. ರಂಜಿತಂಗೆ. ರಂಜಿತಮ್ಮಂಗೆ. ಓಕೆ, ನಾವು ಮೀಟ್ ಆಗ್ತೀವಿ ಗೈಸ್. ಇಲ್ಲಾಂದರೆ ಬಂದ್ಬಿಟ್ಟು ಕೊಡ್ತೀನಿ ಬಿಡಿ. ಹಾಂ, ಅವಳ ಅಕೌಂಟ್ಗೆ ಹೋಗ್ಬಿಟ್ಟು ತೊಗೊಳ್ಬೋದು. ಓಹೋ. ಓಕೆ, ಊಟ ಬಂದುಬಿಟ್ಟು ಇವತ್ತು ಅವಳು ಎಷ್ಟೊಂದು ದಿವಸದಿಂದ ಬಿರಿಯಾನಿ ಕೇಳ್ತಾ ಇದ್ಲು. ಸೊ ಚಿಕನ್ ಬಿರಿಯಾನಿ. ಅವಳು ಇವತ್ತು ಸಾಯಂಕಾಲ ಕಾಲೇಜಿಂದ ಹಂಗಿದ್ದಂಗೆ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗ್ತಾಳೆ. ಬಟ್ ಊಟ ಮಾಡಿಕೊಂಡು ಹೋಗ್ತಾಳೆ. ಸೊ ಅದಕ್ಕಾಗಿ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ನಲ್ಲಿ ಹಾಕಿ ಕೊಟ್ಟಿದ್ದೀನಿ. ಸೊ ದಟ್ ಅವಳು ಟಿಫನ್ ಬಾಕ್ಸ್ಗೆ ಏನು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಸಖತ್ ಬಿಸಿಲಿದೆ ಗೈಸ್. ಇವಾಗ ಭವಿಷ್ಯನ ಕಾಲೇಜ್ಗೆ ಹೋಗೋಣ. ಆಲ್ರೆಡಿ ಬಂದಿದ್ದೀನಿ ಗೈಸ್. ಅವಳು ವೆಯ್ಟ್ ಮಾಡ್ತಾ ಇದ್ದೀನಿ. ಬಾಯ್. ಸ್ಪೂನ್ನ ತಗೊಂಬ. ಸ್ಪೂನ್ ಒಂದೇ ಸ್ಟೀಲ್ದು ಹಾಕಿರೋದು, ಇನ್ನೆಲ್ಲ ಯೂಸ್ ಆ್ಯಂಡ್ ಥ್ರೋ. ಬಾಯ್ ಗೈಸ್. ಕೊಟ್ಟು ಮನೆಗೆ ವಾಪಸ್ ಬಂದ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಗೈಸ್. ಹೊರಗಡೆ ಹೋಗೋಕ್ಕೆ ಇಷ್ಟ ಆಗಲ್ಲ ಮಧ್ಯಾಹ್ನದ ಹೊತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಅವಳಿಗೆ ಕೊಡೋದಕ್ಕೆ ಒಂದ್ಸರಿನಾರು ಹೋಗಲೇಬೇಕಾಗುತ್ತೆ. ಸಂಜೆ ಹೊತ್ತು ರಾತ್ರಿ ಹೊತ್ತು ಓಡಾಡೋದು ಅಷ್ಟೊಂದು ಅನಿಸಲ್ಲ. ಬಟ್ ಮಧ್ಯಾಹ್ನದ ಹೊತ್ತು ಯಾರೋ ಅಕ್ಕಪಕ್ಕ ಎಲ್ಲ ಫೈರ್ ಹಾಕ್ಬಿಟ್ಟಿದ್ದಾರೆ. ಆ ಹಬೆನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಗೈಸ್. ಇವಾಗ ನಮ್ಮ ಯಜಮಾನ್ರಿಗೆ ಮೊಸರು ತಿನ್ಬೇಕನ್ನಿಸಿದ್ಯಂತೆ. ಸೊ ಅವ್ರಿಗೊಂದು ಬಟ್ಲು ಮೊಸರು, ನಾನು ಒಂದು ಬಟ್ಲು ಮೊಸರು ಹಾಕ್ಕೊಂಡು ತಿಂತೀನಿ. ಬಟ್ ಸಕ್ಕರೆ ಹಾಕ್ಕೊಂಡು ತಿಂತೀನಿ ನಾನು. ಚೆನ್ನಾಗಿರುತ್ತೆ ಗೈಸ್. ಲಸ್ಸಿ ಗೈಸ್. ಇವಾಗ ಸದ್ಯಕ್ಕೆ ಸಂಜೆ ಆಗಿದೆ. ಆ್ಯಂಡ್ ಸಾಯಂಕಾಲ ಒಂದು 7:30 ಆಗಿದೆ. ಭವಿಷ್ಯ ಇವಾಗ ಕಾಂಪಿಟೇಷನ್ಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೋತೀನಿ ಗೈಸ್. ಅವಳಿಲ್ಲ ಅಂದರೆ ಬೋರ್ ಆಗುತ್ತೆ ಮನೆಯಲ್ಲಿ. ಬಟ್ ಸ್ಟಿಲ್ ಏನು ಮಾಡೋದು, ಇರಲೇಬೇಕು. ನಮ್ಮ ಯಜಮಾನ್ರು ಜಿಮ್ಮಿಗೆ ಹೋದರು. ಆದರೆ ಅಲ್ಲಿ ಅಷ್ಟೊಂದು ವರ್ಕ್ ಇಲ್ಲ, ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಬರ್ಬೋದೇನೋ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಅದಾದಮೇಲೆ ನಾನು ಮತ್ತು ನಮ್ಮ ಯಜಮಾನ್ರು ಪಾರ್ಕಿಗೆ ಹೋಗ್ತೀವಿ. ನಮ್ಮ ಯಜಮಾನ್ರು ಕಾಲ್ ಮಾಡ್ತಿದ್ದಾರೆ, ಒಂದು ನಿಮಿಷ. ಸೊ ಇವತ್ತು ರಂಜಿತಂದು ಬರ್ಡೇ. ಆದರೆ
ಭವಿಷ್ಯ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಲೇಟ್ ಆಗುತ್ತೆ ಅವಳು ಬರೋದು. ನಾನು ಒಬ್ಬಳೇ ಹೋಗ್ಬಿಟ್ಟು ವಿಶ್ ಮಾಡೋದು ಅಷ್ಟೊಂದು ನನಗೆ ಚೆನ್ನಾಗಿ ಅನಿಸಲ್ಲ ಗೈಸ್. ಅವಳಿದ್ರೇ ಒಂದು ಸ್ವಲ್ಪ ನಮಗೆ ಜೋಶು, ನನಗೆ ಸ್ಪೆಷಲಿ. ಸೊ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಹೋಗೋಕ್ಕಿಂತ ನಾಳೆ ಹೆಂಗಿದ್ರು ರಂಜಿತಾ ಮೀಟ್ ಮಾಡೋಣ ಅಂತ ಹೇಳಿದ್ದಾಳೆ. ನಾಳೆನೇ ಅವಳನ್ನು ಹೋಗಿ ಮೀಟ್ ಮಾಡಿಬಿಟ್ಟು ವಿಶ್ ಮಾಡಿ ಅವಳಿಗೆ ರೆಡಿ ಮಾಡಿರೋ ಅಂಥ ಬೊಕ್ಕೆ ಕೊಡ್ತೀನಿ. ಸೊ ಬೊಕ್ಕೆ ನಾಳೆ ತೋರಿಸೋದಕ್ಕೆ ಶಿಫ್ಟ್ ಆಗಿದೆ, ಇವತ್ತು ತೋರಿಸೋದಿಲ್ಲ. ನಾನು ಇವತ್ತು ಫ್ರೀಯಾಗಿ ಕೂತಿದೆ ಅಂತ ಹೇಳಿಬಿಟ್ಟು ನಾನು ಈ ಫ್ಲವರ್ಸ್ ಮಾಡಿದೆ. ಫ್ಲವರ್ಸ್ ಮಾಡಿಬಿಟ್ಟು ಬೊಕ್ಕೆ ಥರ ಮಾಡಿದ್ದೀನಿ ಗೈಸ್. ಅಂದರೆ ಒಂದು ಏನಂತಾರೆ ಕೈಯಲ್ಲಿ ಇಟ್ಕೊಳ್ಳೋ ಅಂಥ ಫ್ಲವರ್ಸ್, ಕೈಯಲ್ಲಿ ಇಟ್ಕೊಳ್ಳೋದಲ್ಲ, ಇದು ಒಂಥರ ಬೊಕ್ಕೆ. ಬೋ ಮಾಡಬೇಕು. ಇಲ್ಲಿ ಬ್ಲ್ಯಾಕ್ ಕಲರ್ ಸ್ಯಾಟಿನ್ ಟೇಪಿಂದ ಮಾಡ್ತೀನಿ. ಯಾರು ಇಲ್ವಲ್ಲ ಇವತ್ತು ಸಾಯಂಕಾಲ ಅಂತ ಹೇಳಿಬಿಟ್ಟು ಒಂಥರ ಆಗ್ತಾಯಿತ್ತು. ಬಟ್ ನಮ್ಮ ಯಜಮಾನ್ರು ಕಾಲ್ ಮಾಡಿಬಿಟ್ಟು ಇವತ್ತಿಲ್ಲ ಅಂತ ಹೇಳಿದ ತಕ್ಷಣ ನಂಗೆ ಖುಷಿ ಆಗೋಯ್ತು ಗೈಸ್. ಈ ಬೊಕ್ಕೆ ಇದೆಯಲ್ಲ ಹೇಗೆ ಮಾಡಿದ್ದು ಅಂತ ತುಂಬ ಈಸಿ. ನಾನು ಈ ಯೆಲ್ಲೋ ಫ್ಲವರ್ಸ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿದ್ದೆ. ಹಿಂದ್ಗಡೆ ಏನಿಲ್ಲ ಗೈಸ್, ಮಾಡಬೇಕಾದ್ರೆ ಕಡ್ಡಿನ ಚುಚ್ಚಿಬಿಟ್ಟು ಮೇಲ್ಗಡೆ ಅದೇ ಗ್ರೀನ್ ಕಲರ್ದು ಇರುತ್ತಲ್ಲ ಅದರಲ್ಲಿ ಆಲ್ರೆಡಿ ಗ್ಲೂ ಇರುತ್ತೆ. ಟೇಪ್ನ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿಬಿಟ್ಟು ಅಂಟಿಸಿದ್ರೆ ಆಟೋಮೆಟಿಕ್ಕಾಗಿ ಅಂಟ್ಕೊಂಡ್ಬಿಡುತ್ತೆ. ಅದು ಗ್ಲೂ ಟೇಪ್ ಅಂತ. ಇದೆಷ್ಟು ಕ್ಯೂಟಾಗಿದೆ ಪುಟಾಣಿದು. ಇದೇನಕ್ಕೆ ಮಾಡಿದೆ ಅಂತ ಅಂದರೆ, ನಾನು ಆಲ್ಮೋಸ್ಟು ಗಿಫ್ಟ್ಸು ರಕ್ಷಿತಾ ರಂಜಿತಂಗೆ ಏನಾದ್ರು ಕೊಡ್ತಾಯಿದ್ದೀನಿ ಅಂತ ಅಂದರೆ, ರಂಜಿತಂಗೆ ಬರ್ಡೇ ಇವಾಗಿದೆ. ರಕ್ಷಿತಂಗೆ ಖಾಲಿ ಕೈನಲ್ಲಿ ಹೋಗಿ ನಾನು ಬರೀ ರಂಜಿತಂಗೆ ಕೊಟ್ಬಿಟ್ಟು ಅಭ್ಯಾಸ ಇಲ್ಲ ಗೈಸ್. ಏನಾರು ಒಂದು ಚಿಕ್ಕದಾರು ಕೊಡ್ತೀನಿ. ಇನ್ ಕೇಸ್ ರಂಜಿತನ ಬರ್ಡೇ ಇದೆ, ರಕ್ಷಿತಂಗೆ ಒಂದು ಪುಟಾಣಿದು ಏನಾದ್ರು ಕೊಡ್ತೀನಿ. ಆ್ಯಂಡ್ ರಕ್ಷಿತನ ಬರ್ಡೇ ಇದೆ, ರಂಜಿತಂಗೆ ಏನಾದ್ರು ಪುಟಾಣಿ ತೊಗೊಂಡಿರ್ತೀನಿ. ಸೊ ಅದೇನೋ ಒಂಥರ ನನಗೆ ಚಿಕ್ಕ ವಯಸ್ಸಿನಲ್ಲಿ ಈ ಮಕ್ಳದ್ದು ಬರ್ಡೇ ಆಗ್ತಾ ಇರುತ್ತೆ. ಒಬ್ರದ್ದು ಬರ್ಡೇ ಆಗ್ತಾಯಿದ್ರೆ ಇನ್ನೊಬ್ರು ನೋಡ್ಕೊಂಡು ಪಾಪ ಅನ್ನೋಂಗೆ ನಿಂತಿರ್ತಾರಲ್ಲ, ಆ ಫೀಲಿಂಗ್ ಬರುತ್ತೆ. ಸೊ ಒಂದು ಮಗು ಗಿಫ್ಟ್ ರಿಸೀವ್ ಮಾಡ್ತಿದ್ರೆ ಇನ್ನೊಂದು ಮಗು ಏನಕ್ಕೆ ಹಾಗೆ ನೋಡ್ಕೊಂಡು ಇರಬೇಕು. ಅದಕ್ಕೇನೆ ಇದು ರೆಡಿ ಮಾಡಿರೋದು ಗೈಸ್. ಬೋ ಮಾಡೋಕ್ಕೆ ಬರ್ತಾಯಿಲ್ಲ, ಮಾಡಿಬಿಟ್ಟು ನಿಮಗೆ ಫುಲ್ಲು ಬೋ ಎಲ್ಲ ಮಾಡಿಬಿಟ್ಟು ನೀಟಾಗಿ ತೋರಿಸ್ತೀನಿ ತಾಳಿ. ಟನ್ ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿದೆ ಇದು. ನನಗೆ ಯೆಲ್ಲೋ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಅದು ಈ ಸನ್ಫ್ಲವರ್ ಥರ ಪುಟ್ಟಾಣಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಗೈಸ್. ಅಂದರೆ ಒಂದು ಮನೆ ಇತ್ತು, ಅದ್ರ ಮನೆ ಮೇಲ್ಗಡೆ ಏನಿರಲಿಲ್ಲ, ಮರಳೆಲ್ಲ ಹಾಗಂಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ರು. ಅದೇನಾಗಿತ್ತು, ಒಂದು ಪ್ಲ್ಯಾಂಟು ಅದಷ್ಟು ಕದೆ ಬೆಳ್ಕೊಳ್ತಿತ್ತು, ಅಲ್ಲಲ್ಲೇ ಬೆಳೀತಿತ್ತು. ಆ ಪ್ಲ್ಯಾಂಟಲ್ಲಿ ಈ ಥರದ್ದು ಪುಟ್ಟಾಣಿ ಹೂವು ಬಿಟ್ಟಿರ್ತಿತ್ತು. ನಾನು ಹೋಗಿ ಅವ್ರ ಟೆರೆಸ್ ಮೇಲೆ ಹೋಗಿ ಅಂದರೆ ಜಂಪ್ ಮಾಡಿಕೊಂಡು ಆ ಹೂನ ಅದು ಗೊತ್ತು ಕಿತ್ತಾದ್ಮೇಲೆ ಹಾಳಾಗೋಗ್ಬಿಡುತ್ತೆ, ಇನ್ನು ಅದು ಇರೋದಿಲ್ಲ ಅಂತ ಆದರೂ ಆಸೆ ಪಟ್ಟು ಕಿತ್ಕೊಂಡು ತೊಗೊಂಬರ್ತಾಯಿದ್ದೆ. ಇಲ್ಲೆಲ್ಲ ಮುಟ್ಕೋತಾ ಇದ್ದೆ ಗೈಸ್. ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ಹೀಗೆ ನೀವು ಬೇಕಾದ್ರೆ ಈ ಥರದ್ದು ಪುಟಾಣಿದು ಮಾಡಿಕೊಂಡು ಹೀಗೆ ಸಿಗಿಸ್ಕೋಬೋದು ಕೂದಲಿಗೆ. ಇವಾಗ ಸದ್ಯಕ್ಕೆ ಮೇ ಬಿ ನಮ್ಮ ಯಜಮಾನ್ರು ಕೆಳಗಡೆ ಬಂದುಬಿಟ್ಟಿದ್ದಾರೆ, ನಾಯಿಗೆ ಬಿಸ್ಕೆಟ್ ಹಾಕ್ತಾಯಿರ್ತಾರೆ ಗೈಸ್. ಇವಾಗ ಹೋಗಿ ನಾವು ಸ್ವಲ್ಪ ವಾಕ್ ಮಾಡಿಬಿಟ್ಟು ಅದಾದಮೇಲೆ ಕಾಫಿ ಕುಡ್ಕೊಂಡು ಬರ್ತೀವಿ. ನಮ್ಮ ಭವಿಷ್ಯದ ಲೇಟ್ ಆಗುತ್ತಂತೆ ಗೈಸ್. ನಮ್ಮ ಯಜಮಾನ್ರು ಆಲ್ರೆಡಿ ಬಂದ್ಬಿಟ್ಟು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು. ಬೈದರು ಇವಾಗ ತಾನೇ. ಮಂತ್ರ ಹಾಕಿರೋದು ಮಂತ್ರ ಹಾಕಿದ್ರು. ನಾನು ಹೇಳಿದ ಟೈಮ್ಗೆ ಬರೋಕ್ಕಾಗಲ್ವಾ ಕೆಳಗಡೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಗೈಸ್. ವಾಕಿಂಗ್ ಹೋಗ್ಬೇಕಾ ಫಸ್ಟು? ಹೌದು, ಓಕೆ. ಪಾರ್ಕ್ ಹತ್ರ ರೀಚ್ ಆಗಿದ್ದೀವಿ ಈಗ. ಇವಾಗ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಆಮೇಲೆ ಕಾಫಿ. ಗೈಸ್ ಇವಾಗ ವಾಕ್ ಮಾಡ್ತಾಯಿದ್ವಿ, ಇನ್ನೂ ಒಂದು ರೌಂಡು ಆಗಿಲ್ಲ. ಈ ಪ್ಲೇಸಿಗೆ ಕರೆಕ್ಟಾಗಿ ಬರ್ತಿದ್ದಂಗೆ ಅವ್ರಿಗೆ ಅವರ ಫ್ರೆಂಡ್ ಮೂರ್ತಿ ಅಂತ ಇದ್ದಾರೆ, ಒಬ್ಬರು ಮೂರ್ತಿ ಅಂತ ಇದ್ದಾರೆ, ಅವ್ರ ನೆನಪಾಗೋಗ್ಬಿಡ್ತಾರೆ ಗೈಸ್. ಅದು ಹೆಂಗೆ ಅಂತ ಗೊತ್ತಿಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ ಗೈಸ್. ಇವರು ಪಾರ್ಕಿಗೆ ಬರೋದು ಅವ್ರ ಫ್ರೆಂಡನ್ನ ಮಾತಾಡಿಸ್ಕೊಂಡು ವಾಕ್ ಮಾಡೋದಕ್ಕೆ, ನನ್ನ ಜೊತೆ ಮಾತಾಡಿಕೊಂಡು ವಾಕ್ ಮಾಡೋದಕ್ಕಲ್ಲ. ಪ್ರತಿ ಸರ್ತಿ ಬಂದಾಗ್ಲೂ ಕಾಲ್ ಮಾಡ್ತಾರೆ ಗೈಸ್. ಅದೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿಂದನೂ ಫ್ರೆಂಡು ಅವ್ರಿಗೆ. ಅದಕ್ಕೆ ಆದರೆ ಇಲ್ಲಿಗೆ ಏನಕ್ಕೆ ಬಂದಾಗ ನೆನಪಾಗ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಫೋನ್ ಮಾಡ್ತೀನಿ ತಾಳು ಅಂತ ಹೇಳ್ಬಿಟ್ಟು ಫೋನ್ ಎತ್ಕೊಂಡ್ರು.
ಎಷ್ಟು ತನಕ ಇರ್ತೀರಾ ಸರ್ ಅಲ್ಲಿ? ನಿಮ್ಗೇನಕ್ಕಿಲ್ಲ, ಇಲ್ಲಿ ಬಂದಾಗಲೇ ನೆನಪಾಗುತ್ತೆ. ಮನೇಲಿ ಇದ್ದಾಗ ಏನಕ್ಕೆ ನೆನಪಾಗಲ್ಲ ನಿಮ್ಮ ಫ್ರೆಂಡು? ಮನೇಲಿದ್ದಾಗ ನಿಮ್ಗಳು ನೆನೆಸ್ಕೊಂಡ್ರೆ ನಿಮ್ಗಳ್ದು ಕಾಟನೇ ಸಾಕಾಗೋದು. ನಿನ್ನ ಕಾಟ ಏನಿಲ್ಲ ಚಿತ್ರ. ನಿನ್ನ ಮಗಳು ಅಪ್ಪ ಅಂತಳಲ್ಲ, ಬಿತ್ತು ನನಗೆ ಅಂತಲೇ ಇದು. ಮೊದಲೇ ಏನು ಅಂತ ಇದೇನಿಲ್ಲ, 5, 10, 20 ಮುಗಿಯೋದು. ಇವಾಗ ಏನಿದ್ರು 1000 ಗಟ್ಟಲೆಯಲ್ಲಿ ಇದ್ದಾಳೆ ಹಾಗೆ ದೊಡ್ಡವ್ರಾದ್ಮೇಲೆ ಅಪ್ಪ. ಅವಳು ಆ ಒಂದೊಂದು ವಾಯ್ಸ್ ಇದೆಯಲ್ಲ, ಒಂದೊಂದು ವಾಯ್ಸ್ಗೆ ಒಂದೊಂದು ಕ್ವಾಲಿಟಿ ಇದೆ. ಒಂದೊಂದು ವಾಯ್ಸ್ಗೆ ಒಂದೊಂದು ಡಿಮಾಂಡ್ ಅಂತ ಗೊತ್ತಾಗೋಗ್ಬಿಡು. ಅಪ್ಪ ಅದೇ ಏನೋ ಇದು ಅಂತ ಅಪ್ಪ ಅಪ್ಪ ಅಂತಂದರೆ ಅದೊಂಥರ ಏನೋ ಬೇಕು ಇವಳಿಗೆ. ಏನೋ ಇದೆ ನಂಗೆ ಜೋಬಕ್ಕೆ ಕತ್ರಿ ಅಂತ. ವಾಕಿಂಗ್ ಆಗಿದೆ. ನಮ್ಮ ಯಜಮಾನ್ರು ಸೊಳ್ಳೆಕಾಯಿಯಲ್ಲಿ ಕಚ್ಚಿಸ್ಕೊಂಡು ಚೇರ್ ಮೇಲೆ ಕೂತಿದ್ದಾರೆ. ಇಲ್ಲ ಸೊಳ್ಳೆಕಾಯಲ್ಲಿ ಕಚ್ಚಿಸ್ಕೊಳಕ್ಕೆ ಮತ್ತು ಅವಾಗ್ಲಿಂದ ಹೇಳ್ತಿದ್ದೀನಿ, ಸೊಳ್ಳೆಕಾಯಲ್ಲಿ ಕಚ್ಚಿಸ್ಕೊಳ್ಳೋ ಬದಲು ಹೋಗೋಣ ಬನ್ರಿ ಕಾಫಿ ಕುಡಿಯೋಕ್ಕೆ ಅಂತ. ರೀ ಕಾಫಿ. ನೀನು ಬಂದಿದ್ದೆ ಕಾಫಿಗೆ ಬಿಡು, ನಂಗೆ ಗೊತ್ತಿಲ್ವಾ? ಕಾಫಿ ಕುಡ್ಕೊಂಡು ನಿಧಾನಕ್ಕೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ರೆ ಸೊಳ್ಳೆ ಕಚ್ಚಲ್ಲ ಅಲ್ವಾ? ಇಲ್ಲ ಬರೀ ಮುಚ್ಚಿಡತ್ತಷ್ಟೆ. ಸರಿ ನಡೀರಿ ಹಂಗಾದ್ರೆ ಮುತ್ತಿಡಿಸ್ಕೊಳ್ಳೋದಕ್ಕೆ ಸೊಳ್ಳೆಕಾಯಿನಲ್ಲಿ. ಹಿಂಗಿದ್ರು ನೀವು ಕಾಫಿ ಕುಡಿಯೋದಿಲ್ಲ, ಅದಾದ್ರು ಮಾಡ್ಕೊಳ್ಳಿ. ಬನ್ಸ್ ಇದೆಯಾ? ಈ ಉದ್ದಿನೋಡೆ ಅಪ್ಪ, ಇಲ್ಲಿ ಫ್ಯಾನ್ ಎಲ್ಲ ಹಾಕಿದೆ ಗೈಸ್ ನೋಡಿ. ಅಲ್ಲಿ ಪಾರ್ಕಲ್ಲಿ ಸೊಳ್ಳೆ ಕಚ್ತಾ ಇತ್ತು, ಮತ್ತು ಸೆಕೆನೂ ಆಗ್ತಾ ಇತ್ತು. ಸಕ್ಕತ್ತಾಗಿದೆ. ಒಂದು ಸಿಪ್ ಬೇಡವಂತ ಗೈಸ್, ನಾವೇ ಕುಡಿಯೋಣ. ಕಾಫಿ ಕುಡ್ದಾಯ್ತು. ನಾನು ನಮ್ಮ ಯಜಮಾನ್ರು ಕೂತ್ಕೊಂಡು ಅಲ್ಲಿ ಮೊಬೈಲ್ ನೋಡಾಯ್ತು ಚೆನ್ನಾಗೆ. ಏನು ಮೊಬೈಲ್ ಏನು ಆ ಥರ ಅಡಿಕ್ಷನ್ ಅಂತ ಇಲ್ಲ ಗೈಸ್, ಅಡಿಕ್ಷನ್ ಎಲ್ಲ ಇಲ್ಲ, ಆದರೆ ನೋಡ್ತಾರೆ ಚೆನ್ನಾಗಿ. ಹಿಂಗೆ ಕೆಲಸ ಮಾಡೋದು ಬೇಡವಾ? ಏನು ನೋಡ್ಕೊಂಡು ಕೂತ್ಕೊಂಡು ಜೀವನ ನಡೆಸೋದಾ? ಫ್ರೀ ಆಗಿದ್ದಾಗ ನೋಡ್ತೀರ, ಬೈಯಕ್ಕೆ ಬರ್ತಾರೆ ಏನಾರು ಒಂದು ಹೇಳೋದು. ಇಲ್ಲ ಗೈಸ್, ಇಲ್ಲ ಅವ್ರು ನೋಡೋದಿಲ್ಲ ಜಾಸ್ತಿ, ಫೋನ್ ನೋಡೋದಿಲ್ಲ. ಅವರು ಕೆಲಸದ ಟೈಮ್ನಲ್ಲಿ ಕೆಲಸ ಮಾಡ್ತಾರೆ. ತುಂಬ ಫ್ರೀ ಇದ್ದರೆ ಮಾತ್ರ ನೋಡೋದು ಮೊಬೈಲ್ನ. ನೀವು ಅದರಿಂದನೇ ಕಲ್ತ್ಕೊಳ್ಳಿ. ತುಂಬ ಫ್ರೀ ಇದ್ದರೆ ಮಾತ್ರ ನೋಡಿ. ನಾನು ತುಂಬ ಫ್ರೀ ಇರ್ತೀನಿ, ಅದಕ್ಕೆ 3 ಹೊತ್ತು ಮೊಬೈಲ್ ನೋಡ್ತಿರ್ತೀನಿ. ಮೊಬೈಲ್ ನೋಡಿ ಬಂದಿದೆ ಇವಾಗ ಚಶ್ಮಾ. ಹೌದು, ಜಾಸ್ತಿ ಮೊಬೈಲ್ ಒನ್ ಟೈಮಲ್ಲಿ ನೋಡಿದೆ, ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ತಲೆ ಹೆಡ್ಡೇಕ್ ಬರುತ್ತೆ. ಇನ್ ಕೇಸ್ ನನಗೆ ಕನ್ನಡಕ ಹಾಕೋಬೇಕು ರೀ, ಕಾಣಿಸ್ತಿಲ್ಲ ಚೂರು ಅಂತ ಹೇಳಿದ್ರು ಅದು ನನಗೆ ಏಜಿಂದ ಆಗ್ತಿದೆ ಅಥವಾ ನನಗೆ ಏನೋ ಡಿಫೆಕ್ಟ್ ಆಗಿದೆ ಅಂತ ಬರಲ್ಲ. ಫೋನ್ ನೋಡಿನೇ ಹಾಳಾಗಿರೋದು. ಇರ್ಬೋದಲ್ವಾ, ಏಜ್ ಆಯ್ತು ನನಗೂ. ಚಿತ್ರ ಬಾ, 90 ವರ್ಷದಲ್ಲಿ ವಿತೌಟ್ ಕನ್ನಡಕದಲ್ಲಿದ್ದಾರೆ. ನಮ್ಮಪ್ಪ ಕನ್ನಡಕ ಹಾಕ್ತಿದ್ರು ರೀ. ನಿಮ್ಮಪ್ಪ ಕೂದಲಿಲ್ಲ ತಲೆಯಲ್ಲೇ ನಿಮಗೆ? ನನಗೂ ಕಮ್ಮಿ ಆಗ್ತಾ ಇದೆ, ನಮ್ಮ ಅಮ್ಮಂಗೆ ಇನ್ನೂ ದಪ್ಪಗಿದೆ, ನನಗೆ ಕಮ್ಮಿ ಆಗ್ತಾ ಇದೆ ಕೂದಲು. ವಿಗ್ ಕೊಡಿಸ್ಬಿಡಿ. ಕಮ್ಮಿ ಐತಪ್ಪ. ಹಾಂ ಗೈಸ್, ಏನು ತಲೆ ಕೆಡಿಸ್ಕೊಳ್ಳೋ ನೆಸೆಸರಿ ಇಲ್ಲ. ಕೂದಲು ಉದುರ್ತಾ ಇದೆಯಾ? ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಇನ್ನೂ ಕೂದಲು ಉದುರುತ್ತೆ. ಅದ್ರ ಬದಲು ವಿಗ್ ಹಾಕ್ಕೊಂಡು ಸುಮ್ಮನಾಗ್ಬಿಡಿ. ಸ್ಟೈಲ್ ಆಗಿರೋ ತರಾವರಿ ವಿಗ್ ಸಿಗುತ್ತೆ, ಕಲರ್ ಆಗಿರೋದು, ಡಿಫ್ರೆಂಟ್ ಟೆಕ್ಸ್ಚರ್ ಇರೋವಂಥದ್ದು ಅಷ್ಟೇ. ನಮ್ಮ ಯಜಮಾನ್ರಿಗೆ ರೆಸ್ಲಿಷಿಯಸ್ ತಿನ್ನಬೇಕು ಅನ್ಸ್ಬಿಟ್ಟಿದೆ, ಅದಕ್ಕೆ ಬಂದಿದ್ದೀವಿ ಗೈಸ್. ಬೇರೆ ಏನಾದ್ರು ತಗೋತೀರಾ? ನೋಡ್ತಾರೆ ಏನಾದ್ರು ಬೇರೆ ತಗೋತಾರೆ. ಇವಾಗ ತಾನೇ ಮನೆಗೆ ಬಂದ್ವಿ.
ಟ್ರೆಸ್ಲಿಷಿಯಸ್ ಜೊತೆ ಒಂದು ಪ್ಲೇನ್ ಕೇಕ್ ಅಂತಾರಲ್ಲ ಅದು ರವೆದಂತೆ, ಅದು ರವೆ ಮತ್ತು ಘೀದಂತೆ ಅದು ತೊಗೊಂಬಂದರು. ಭವಿಷ್ಯಂಗೆ ಅಂತ ಒಂದು ಚಾಕ್ಲೇಟ್ ಬನ್ ತೊಗೊಂಬಂದಿದ್ದೀನಿ. ನಾಳೆ ಟ್ರೈ ಮಾಡಿಸ್ತೀನಿ ಅದು ಹೇಗಿದೆ ಅಂತ ಟ್ರೈ ಮಾಡಿಸ್ಬಿಟ್ಟು ಹೇಳ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಯಜಮಾನ್ರಿಗೆ ಊಟ ಕೊಡ್ತೀನಿ. ಭವಿಷ್ಯ ಬಂದಾದ್ಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ನಮ್ಮ ಭವಿಷ್ಯ ಬಂದಳು ಗೈಸ್. ಏನಾಯಿತು? ಏನೂ ಆಗಿಲ್ಲ. ಸೆಕೆಂಡ್ ಪ್ರೈಸ್ ಬಂತು. ಬಂತಾ? ಸೀರಿಯಸ್ಲಿ? ಲಾಸ್ಟ್ ಕಾಂಪಿಟೇಷನ್ಗೆ ಸೆಕೆಂಡ್ ಪ್ರೈಸ್ ಬಂತು ಭವಿಷ್ಯಂಗೆ. ಬ್ಲರ್ರಾಗಿ ಕಾಣಿಸ್ತಿದೆ ತಾಳು. ಫೈನಲಿ ಸೆಕೆಂಡ್ ಪ್ರೈಸ್. ಬೈ ಓಕೆನಾ ಈ ಗೋ ವಿತೌಟ್ ಯು? ನಾನೊಬ್ಬಳೇ ಹೆಂಗೆ ಹೋಗಲಿ? ಇನ್ನಿದ್ರೆ ಹೋಗೋಕ್ಕೆ ಇಷ್ಟ ಆಗುತ್ತೆ ನನಗೆ. ಓಕೆ, ನಮ್ಮ ಭವಿಷ್ಯಂಗೆ ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿ ಕಡೆಗೆ ಸೆಕೆಂಡ್ ಪ್ರೈಸ್ ಬಂದಿದೆ. ಸರಿ ಬಾಯ್ ಗಾಯ್ಸ್. ಸರಿ ಬಾಯ್ ಅಂತ ಗೈಸ್. ಸುಸ್ತಾಗೋಯ್ತಾ? ಓಕೆ, ಇವಾಗ ಇನ್ನೊಂದು 1/4 ಗಂಟೆ ಇದೆ 12 ಗಂಟೆಗೆ. ಬಟ್ ನಮ್ಮ ಯಜಮಾನ್ರು ಇನ್ನೂ ಎದ್ದಿದ್ದಾರೆ. ಇವತ್ತೇನೋ ಗೊತ್ತಿಲ್ಲ. ಮಲ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ, ಕುತ್ಕೊಂಡಿರ್ತಾರೆ. ಮೊಬೈಲ್ ನೋಡ್ತೀರಾ? ಮೊಬೈಲ್ ನೋಡೋದಿಲ್ಲ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye. See you guys. Bye. Thank you so much for watching our vlog. Bye guys.